ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಇವತ್ತು ಕೆಆರ್ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತಹ ಒಂದು ಮಹತ್ವವಾದಂತಹ ಕಾರ್ಯಕ್ರಮದ ಉದ್ಘಾಟಕರು ಈ ರಾಜ್ಯದ ಮುಖ್ಯಮಂತ್ರಿಗಳು, ನನ್ನ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಈಗ ತಾನೇ ಸಭೆಗೆ ಉದ್ದೇಶಿಸಿ ಮಾತನಾಡಿದಂತಹ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾಯರೇ, ಪಶುಸಂಗೋಪನಾ ಸಚಿವರು ಹಿರಿಯರಾದಂತಹ ಕೆ ವೆಂಕಟೇಶ್ವರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ, ನಿಗಮ ಮಂಡಳಿಯ ಅಧ್ಯಕ್ಷರುಗಳೇ, ಪ್ರಸ್ತುತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾದಂತಹ ಲಕ್ಷ್ಮಣರವರೇ, ಇಲ್ಲಿ ನೆರೆದಂತಹ ತಾಯಿಂದರೇ, ಹಿರಿಯರೇ, ಸ್ನೇಹಿತರೇ, ಮಾಧ್ಯಮದ ಮಿತ್ರರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ಕ್ರಿಯಾಶೀಲ ವ್ಯಕ್ತಿ, ಅಭಿವೃದ್ಧಿಯ ಒಂದು ಚಿಂತಕರಾದಂತಹ HV ರಾಜೀವ್ ರವರು, KV ಮಲೇಶ್ ಅವರು, ಭೈರಪ್ಪ ಅವರು ಹಾಗೂ ಅನೇಕ ಜನ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೊಟ್ಟಂತ ಅನೇಕ ಕಾರ್ಯಕ್ರಮಗಳನ್ನ ಒಪ್ಪಿ ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಪಕ್ಷದ ಸಿದ್ಧಾಂತಗಳು ಇವತ್ತು ನಮ್ಮೆಲ್ಲರ ಮುಂದೆ ಇದೆ. ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ನಿರಂತರವಾಗಿ ಸಂಘರ್ಷಗಳ ಮೂಲಕ ಈ ರಾಷ್ಟ್ರಕ್ಕೆ ಮುಂಚೂಣಿಗೆ ಕೊಂಡೊಯ್ಯುವಂತಹ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದೆ. ಬಹುಶಃ ಪದೇ ಪದೇ ಕಾಂಗ್ರೆಸ್ ಪಕ್ಷ ಕಳೆದ 70 ವರ್ಷಗಳಲ್ಲಿ ಏನ್ ಮಾಡ್ತು ಅಂತ ಕೇಳುವಂತಹ ಪ್ರಶ್ನೆ, ಬಹುಶಃ ಪ್ರಶ್ನೆ ಕೇಳೋರಿಗೆ ನಾವು ಉತ್ತರ ಕೊಡೋದು ಬೇಕಾಗಿಲ್ಲ, ಬಹುಶಃ ಅವ್ರಿಗೆ ಆ ಉತ್ತರ ಗೊತ್ತಾಗಿದೆ. ಕಳೆದ 10 ವರ್ಷಗಳಲ್ಲಿ ಈ ರಾಷ್ಟ್ರದಲ್ಲಿ ಬದಲಾವಣೆ ಬೇಕು, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೇವೆ, ಈ ರಾಷ್ಟ್ರದಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೇವೆ, ಈ ರಾಷ್ಟ್ರದ ಕಪ್ಪು ಹಣವನ್ನು ಮರಳಿ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕ್ತೇವೆ, ಈ ಎಲ್ಲ ಭರವಸೆಗಳನ್ನ ಕೊಟ್ಟಂಥದ್ದು ಬಹುಶಃ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಚುನಾವಣೆ ಬಾಂಡ್ಗಳ ವಿಚಾರ ಹೊರ ಬಂದ ಮೇಲೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಭ್ರಷ್ಟಾಚಾರ ಯಾವ ರೀತಿ ನಡೆದಿದೆ. ಅನೇಕ ಉದ್ಯಮಿಗಳಿಗೆ ಮಂಜೂರಾತಿ ಕೊಡೋಕ್ಕಿಂತ ಮುಂಚೆ ಎಲೆಕ್ಷನ್ ಬಾಂಡ್ ಖರೀದಿ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಬಹುಶಃ ಈ ರಾಷ್ಟ್ರಕ್ಕೆ ನಾವು ಬಯಸುವಂತಹ ಅಭಿವೃದ್ಧಿ,
ಈ ರಾಷ್ಟ್ರಕ್ಕೆ ನಾವು ಬಯಸುವಂತಹ ಮಾನ್ಯತೆ ಇವತ್ತು ನಾವು ಕೊಡಬೇಕಾದ್ರೆ ಹನಿ ಹನಿ ಅಂತೂ ಎಂದು ನಾವು ಏನೋ ಸಮುದ್ರ ಕೂಡುವಂತಹ ಆ ಗಾದೆ ಇದೆ, ಆ ಮಾತಂಕತೆ ಇನ್ನು ಹೆಚ್ಚೆಚ್ಚಿನ ಜನ ಈ ನಮ್ಮ ಹೋರಾಟದಲ್ಲಿ ನಮ್ಮ ಜೊತೆ ಸೇರಿ ನಮ್ಮ ಈ ಕ್ಷೇತ್ರದ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಂತಹ ಯಾವುದೇ ಅನುಮಾನ ನಮಗೆ ಬೇಡ, ಬಂದೇ ಬರುತ್ತೆ. ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಕೊಡುವಂಥದ್ದಕ್ಕೆ ನಾವು ಎಲ್ಲ ರೀತಿಯ ಸಜ್ಜನ ಆಗಿದ್ದೇವೆ. ಈ ರಾಜ್ಯದಲ್ಲಿ ನಾವು ಏನು 5 ಗ್ಯಾರಂಟಿಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಪ್ರಧಾನಿ ಹಾದಿಯಿಂದ ಹಿಡಿದು ಪ್ರತಿಯೊಬ್ಬರು ಈ ರಾಜ್ಯ ಸರ್ಕಾರ ಆರ್ಥಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಡ್ಗಟ್ಟುತ್ತೆ, ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಎದ್ದೋಗುತ್ತೆ ಅಂತ ಹೇಳುವಂಥವರು ಇವತ್ತು ಬಹುಶಃ ಅವರು ಕೂಡ ಈ ಪಂಚ ಯೋಜನೆಗಳಲ್ಲಿ ಅವರು ಫಲಾನುಭವಿಗಳಾಗಿದ್ರು ಸಂಶಯ ಏನಿಲ್ಲ. ನಾವಿವತ್ತು ನೋಡ್ಬೇಕಾಗಿರುವಂಥದ್ದು ಈ ಭಾಗದಲ್ಲಿ ಇವತ್ತು ಯಾರ್ಯಾರು ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಒಂದು, ನಾನು ಅವರೆಲ್ಲರಿಗೂ ಭರವಸೆನ ಕೊಡ್ತೇನೆ. ಕಾಂಗ್ರೆಸ್ ಪಕ್ಷದ ನಮ್ಮ ಕುಟುಂಬ ನಿಮ್ಮನ್ನ ಸದಸ್ಯರಾಗಿ ತಗೊಂಡಿದ್ದೇವೆ, ಗೌರವದಿಂದ ನಡೆಸ್ಕೊಳ್ಳುವಂತ ಜವಾಬ್ದಾರಿ ನಮ್ದು. ಈ ಪಕ್ಷದ ಗೌರವವನ್ನು ಕಾಪಾಡಬೇಕಾಗಿರೋ ಜವಾಬ್ದಾರಿ ನಿಮ್ದು. ನಾವು ಸೇರಿ ಇವತ್ತು ದುಷ್ಟ ಒಂದು ಶಕ್ತಿನ ಸಮರ ಮಾಡುವಂತ ರೀತಿಯಲ್ಲಿ ನಾವು ನೀವೆಲ್ಲರೂ ಸೇರಿ ಕೆಲಸ ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕರು ಸೇರ್ಪಡೆ ಆಗುವಂತಹ ವಿಶ್ವಾಸ ಇತ್ತು. ಕೆಲವರಿಗೆ ಮಾತುಕತೆ ನಂತರ ಬರ್ತೀನಿ ಅಂತ ಹೇಳ್ತಾರೆ. ಪಕ್ಷ ಯಾವುದೇ ಗ್ಯಾರಂಟಿ ಕೊಡೋದಲ್ಲ. ಈ ಸಿದ್ಧಾಂತನ ಒಪ್ಪಿ ನಾವೆಲ್ಲರೂ ಜೊತೆ ಕೆಲಸ ಮಾಡಿದಾಗ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು ಆಗ್ಬೇಕಾಗಿರುವಂಥದ್ದು ಖಂಡಿತವಾಗಿ ನಾವು ಆಗ್ತೀವಿ, ಮಾಡೇ ಮಾಡ್ತೀವಿ. ನಿಮ್ಮ ಗೌರವಕ್ಕೆ ಚ್ಯುತಿ ಬರದೇ ಇರುವಂಥ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳುವಂಥ ಮಾತನ್ನ ಹೇಳಿ, ನೀವು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂಥದ್ದು ಇವತ್ತು ಒಂದು ಬಲ ಬಂದಿದೆ, ಒಂದು ಶಕ್ತಿ ಬಂದಿದೆ. ಈ ಶಕ್ತಿ ಇನ್ನಷ್ಟು ಬೆಳೆಸುವಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.